ಗ್ಯಾರಂಟಿ ಹಣವನ್ನ ಬಿಡುಗಡೆ ಮಾಡಕೂಡದು, ಇದು ಚುನಾವಣಾ ಸಮಯ, ಹಾಗಾಗಿ ಮತದಾರರ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆಯನ್ನ ಏಪ್ರಿಲ್ 15ಕ್ಕೆ ಕೋರ್ಟ್ ಮುಂದೂಡಿದೆ. ಹೈಕೋರ್ಟ್ ಏಪ್ರಿಲ್ 15ಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಗ್ಯಾರಂಟಿ ಹಣ ಬಿಡುಗಡೆಗೆ ತಡೆ ಕೋರಿದ್ದಂತಹ ರಿಟ್ ಅರ್ಜಿ. ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇರೋ ಹಿನ್ನೆಲೆ ಗ್ಯಾರಂಟಿ ಹಣ ಬಿಡುಗಡೆ ಮಾಡದಂತೆ ಅರ್ಜಿ ಸಲ್ಲಿಕೆಯಾಗಿತ್ತು. ದಾವಣಗೆರೆಯ ಗೌತಮ್ ಜೈನ್ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗ್ದುಮ್ ಅವರ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಇವತ್ತು ಏಪ್ರಿಲ್ 15ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 15ಕ್ಕೆ ಮುಂದೂಡಲಾಗಿದೆ. ಗ್ಯಾರಂಟಿ ಹಣ ಬಿಡುಗಡೆ ಮಾಡಬೇಡಿ ಅಂತ ಕೋರಿದ ಅರ್ಜಿ ವಿಚಾರಣೆ. ಗ್ಯಾರಂಟಿ ಒಂದು ಜನಪ್ರಿಯ ಯೋಜನೆ ಆಗಿರೋದ್ರಿಂದ ಇದು ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಅರ್ಜಿದಾರರು ಹೇಳ್ತಾ ಇದ್ರು. ಇನ್ನು ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ರು. ಈಗಾಗಲೇ ಫೆಬ್ರವರಿಯ ಗೃಹಲಕ್ಷ್ಮಿ ಹಣವನ್ನ ನೀಡಲಾಗಿದೆ. ಮುಂದಿನ ಕಂತನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ. ಫ್ರೀ ಕರೆಂಟ್, ಮಹಿಳೆಯರಿಗೆ ಫ್ರೀ ಬಸ್ ಸೌಲಭ್ಯ ಇದ್ದೇ ಇದೆ ಎಂದೇನಂತೆ. ಚುನಾವಣೆಯ ಕಾರಣಕ್ಕೆ ಅವುಗಳನ್ನ ನಿಲ್ಲಿಸಕ್ಕಾಗಲ್ಲ. ಸರ್ಕಾರದ ನೀತಿಯಂತೆಯೇ ಸೌಲಭ್ಯ ನೀಡ್ತಾ ಇದ್ದೀವಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಹೈಕೋರ್ಟ್ಗೆ. ಗ್ಯಾರಂಟಿಗೆ ಹಣ ಬಿಡುಗಡೆ ಏನಿದೆಯಲ್ಲ ಅದನ್ನ ಸ್ಟಾಪ್ ಹೆಂಗ್ ಮಾಡಕ್ಕಾಗತ್ತೆ? 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇರಬಹುದು, ಆದ್ರೆ ಅದೊಂದು ಕ್ಷೇತ್ರಕ್ಕೆ ನಾವು ಫ್ರೀ ಬಸ್ ಬಿಡಲ್ಲ ಅಂತ ಹೇಳಕ್ಕಾಗಲ್ಲ. ಅದೊಂದು ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಹಣ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಸರ್ಕಾರದ ಯೋಜನೆ ಏನಿದೆ ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ವಿಚಾರಣೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಚುನಾವಣೆನೇ ಮುಗಿದೋಗಿರುತ್ತೆ, ಹಾಗಾಗಿ ಸಮಸ್ಯೆ ಇದು ಮತ್ತೆ ರೆಲೆವೆಂಟ್ ಆಗುತ್ತಾ ಈ ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ. ಏಪ್ರಿಲ್ 15ಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಏನ್ ಅಪ್ಡೇಟ್ ಇದೆ? ಈಗಾಗಲೇ ಇನ್ನು ಈ ಒಂದು ಅರ್ಜಿ ಅಂದ್ರೆ ಯೋಜನೆಗಳನ್ನ ರದ್ದು ಮಾಡಬೇಕು ಅಂದ್ರೆ ಎಲೆಕ್ಷನ್ ಆಗುವವರೆಗೂ ಕೂಡ ಈ ಯೋಜನೆಗಳನ್ನ ಮುಂದುವರಿಸಬಾರ್ದು ಅಂತ ಹೇಳಿ ಅರ್ಜಿಯನ್ನು ಏನ್ ಸಲ್ಲಿಕೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಸರ್ಕಾರದ ಪರ ವಕೀಲರೇನಿದ್ರೆ ಅವರು ಕೂಡ ಸಾಕಷ್ಟು ಒಂದು ವಾದವನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಒಂದು ಸಂಬಂಧವಾಗಿ ಅಂದ್ರೆ 5 ವರ್ಷದ ಅವಧಿಯಲ್ಲಿ ಸರ್ಕಾರ ನೀಡುವಂತಹ ಯೋಜನೆಯ ಹೊರತು ಇದು ಪರ್ಮನೆಂಟ್ ಆಗಿರುವಂತಹ ಒಂದು ರೈಟ್ಸ್ ಅಲ್ಲ. ಹೀಗಾಗಿ ಇದು ಒಂದು ರೀತಿಯಾದಂತಹ ಒಂದು ಆಮಿಷದ ರೀತಿಯಲ್ಲಿ ಅಂದ್ರೆ ಈಕ್ವಲ್ ಟು ಆಮಿಷ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿಯಾಗಿ ಇರುವಂತಹ ಒಂದು ಯೋಜನೆಗಳಾಗಿರುವಂತಹ ಕಾರಣದಿಂದಾಗಿ ಇದು ಸಹಜವಾಗಿ ನೀತಿ ಸಂಹಿತೆಯ ಅಂಡರ್ ಅಲ್ಲಿ ಬರುತ್ತೆ. ಈ ನೀತಿ ಸಂಹಿತೆಯಲ್ಲಿ ಈ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನ ಹಾಕಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಮತದಾರರ ಪರವಾಗಿ ಅಂದ್ರೆ ಮತದಾರ ಇದಕ್ಕೆ ಚುನಾವಣೆಗೆ ಸಾಕಷ್ಟು ಒಂದು ತೊಂದರೆ ಅಂದ್ರೆ ಆಮಿಷದ ರೀತಿಯಲ್ಲಿ ಉಂಟಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಯೋಜನೆಗಳನ್ನ ತಾತ್ಕಾಲಿಕವಾಗಿ ಒಂದು ರದ್ದನ್ನ ಮಾಡುವಂತಹ ಮುಖಾಂತರ ನೀತಿ ಸಂಹಿತೆಯ ಪಾಲಿಸಿಗಳೇನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಗೌತಮ್ ಕುಮಾರ್ ಜೈನ್ ಏನಿದ್ದಾರೆ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಸಹಜವಾಗಿ ಇದರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದ ಕೂಡ ನಡೆಯಿತು. ಸರ್ಕಾರ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 15ನೇ ತಾರೀಕು ಈ ಒಂದು ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಆದ್ರೆ ಅಷ್ಟರಲ್ಲಿ ಎಲ್ಲವೂ ಕೂಡ ಮುಗ್ದೋಗಿರುತ್ತೆ. ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ಮುಂದಿನ ಹಂತದಲ್ಲಿ ಇದನ್ನ ತುರ್ತಾಗಿ ವಿಚಾರಣೆಗೆ ಒಳಪಡಿಸಿ ಅಂದ್ರೆ ಅರ್ಜಿಯನ್ನ ವಿಚಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂದು ಅಥವಾ ನಾಳೆಯ ಒಳಗಡೆ ಗೌತಮ್ ಕುಮಾರ್ ಜೈನ್ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿ ತುರ್ತಾಗಿ ಇದನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಎಲೆಕ್ಷನ್ ಹತ್ತಿರ ಇರುವಂತಹ ಕಾರಣದಿಂದಾಗಿ ಎಲೆಕ್ಷನ್ ಆದ ಬಳಿಕ ಇದು ಯಾವುದೇ ರೀತಿಯಾದಂತಹ ಎಫೆಕ್ಟ್ ಕೊಡೋದಿಲ್ಲ. ಹೀಗಾಗಿ ಇಮಿಡಿಯೇಟ್ ಆಗಿ ಇದನ್ನ ಮಾಡಬೇಕು ಅಂತ ಅಂದ್ರೆ ಪರಿಗಣಿಸಬೇಕು ಅಂತ ಹೇಳಿ ಅವರೊಂದು ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಏನಿದೆ ಅಂದ್ರೆ ವಿಚಾರಣೆ ಏನಿದೆ ಅದನ್ನ 15ನೇ ತಾರೀಕು ಮುಂದೂಡಲಾಗಿದೆ. ಅಲ್ಲಿ ಅವತ್ತು ಯಾವ ರೀತಿ ಇದೇ ರೀತಿಯಾದಂತಹ ಒಂದು ವಾದ ಪ್ರತಿವಾದ ನಡೆಯುತ್ತಾ ಅಥವಾ ಗೌತಮ್ ಕುಮಾರ್ ಜೈನ್ ಅವರು ಏನಾದರೂ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಆದಂತಹ ಸಂದರ್ಭದಲ್ಲಿ ಅದನ್ನ ಮತ್ತೆ ಪುರಸ್ಕರಿಸಿ ಇಮಿಡಿಯೇಟ್ ಆಗಿ ಒಂದು ಇದನ್ನ ಕೊಡುವಂತಹ ಅಂದ್ರೆ ತೀರ್ಪನ್ನು ಕೊಡುವಂತಹ ಇದನ್ನ ಮಾಡ್ತಾರೆ ಅನ್ನುವಂಥದ್ದು ಹೈಕೋರ್ಟ್ಗೆ ಬಿಟ್ಟಂತಹ ಒಂದು ವಿಚಾರವಾಗಿದೆ. ಈಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ. ಮುಂದೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಗ್ಯಾರಂಟಿ ಹಣವನ್ನ ಬಿಡುಗಡೆ ಮಾಡಕೂಡದು, ಇದು ಚುನಾವಣಾ ಸಮಯ, ಹಾಗಾಗಿ ಮತದಾರರ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆಯನ್ನ ಏಪ್ರಿಲ್ 15ಕ್ಕೆ ಕೋರ್ಟ್ ಮುಂದೂಡಿದೆ.
ಹೈಕೋರ್ಟ್ ಏಪ್ರಿಲ್ 15ಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಗ್ಯಾರಂಟಿ ಹಣ ಬಿಡುಗಡೆಗೆ ತಡೆ ಕೋರಿದ್ದಂತಹ ರಿಟ್ ಅರ್ಜಿ. ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇರೋ ಹಿನ್ನೆಲೆ ಗ್ಯಾರಂಟಿ ಹಣ ಬಿಡುಗಡೆ ಮಾಡದಂತೆ ಅರ್ಜಿ ಸಲ್ಲಿಕೆಯಾಗಿತ್ತು. ದಾವಣಗೆರೆಯ ಗೌತಮ್ ಜೈನ್ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗ್ದುಮ್ ಅವರ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಇವತ್ತು ಏಪ್ರಿಲ್ 15ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 15ಕ್ಕೆ ಮುಂದೂಡಲಾಗಿದೆ. ಗ್ಯಾರಂಟಿ ಹಣ ಬಿಡುಗಡೆ ಮಾಡಬೇಡಿ ಅಂತ ಕೋರಿದ ಅರ್ಜಿ ವಿಚಾರಣೆ. ಗ್ಯಾರಂಟಿ ಒಂದು ಜನಪ್ರಿಯ ಯೋಜನೆ ಆಗಿರೋದ್ರಿಂದ ಇದು ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಅರ್ಜಿದಾರರು ಹೇಳ್ತಾ ಇದ್ರು. ಇನ್ನು ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ರು. ಈಗಾಗಲೇ ಫೆಬ್ರವರಿಯ ಗೃಹಲಕ್ಷ್ಮಿ ಹಣವನ್ನ ನೀಡಲಾಗಿದೆ. ಮುಂದಿನ ಕಂತನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ. ಫ್ರೀ ಕರೆಂಟ್, ಮಹಿಳೆಯರಿಗೆ ಫ್ರೀ ಬಸ್ ಸೌಲಭ್ಯ ಇದ್ದೇ ಇದೆ ಎಂದೇನಂತೆ. ಚುನಾವಣೆಯ ಕಾರಣಕ್ಕೆ ಅವುಗಳನ್ನ ನಿಲ್ಲಿಸಕ್ಕಾಗಲ್ಲ. ಸರ್ಕಾರದ ನೀತಿಯಂತೆಯೇ ಸೌಲಭ್ಯ ನೀಡ್ತಾ ಇದ್ದೀವಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಹೈಕೋರ್ಟ್ಗೆ. ಗ್ಯಾರಂಟಿಗೆ ಹಣ ಬಿಡುಗಡೆ ಏನಿದೆಯಲ್ಲ ಅದನ್ನ ಸ್ಟಾಪ್ ಹೆಂಗ್ ಮಾಡಕ್ಕಾಗತ್ತೆ? 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇರಬಹುದು, ಆದ್ರೆ ಅದೊಂದು ಕ್ಷೇತ್ರಕ್ಕೆ ನಾವು ಫ್ರೀ ಬಸ್ ಬಿಡಲ್ಲ ಅಂತ ಹೇಳಕ್ಕಾಗಲ್ಲ. ಅದೊಂದು ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಹಣ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಸರ್ಕಾರದ ಯೋಜನೆ ಏನಿದೆ ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ವಿಚಾರಣೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಚುನಾವಣೆನೇ ಮುಗ್ದು ಹೋಗಿರುತ್ತೆ, ಹಾಗಾಗಿ ಸಮಸ್ಯೆ ಇದು ಮತ್ತೆ ರೆಲೆವೆಂಟ್ ಆಗುತ್ತಾ ಈ ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ. ಏಪ್ರಿಲ್ 15ಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಏನ್ ಅಪ್ಡೇಟ್ ಇದೆ? ಈಗಾಗಲೇ ಇನ್ನು ಈ ಒಂದು ಅರ್ಜಿ ಅಂದ್ರೆ ಯೋಜನೆಗಳನ್ನ ರದ್ದು ಮಾಡಬೇಕು ಅಂದ್ರೆ ಎಲೆಕ್ಷನ್ ಆಗುವವರೆಗೂ ಕೂಡ ಈ ಯೋಜನೆಗಳನ್ನ ಮುಂದುವರಿಸಬಾರ್ದು ಅಂತ ಹೇಳಿ ಅರ್ಜಿಯನ್ನು ಏನ್ ಸಲ್ಲಿಕೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಸರ್ಕಾರದ ಪರ ವಕೀಲರೇನಿದ್ರೆ ಅವರು ಕೂಡ ಸಾಕಷ್ಟು ಒಂದು ವಾದವನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಒಂದು ಸಂಬಂಧವಾಗಿ ಅಂದ್ರೆ 5 ವರ್ಷದ ಅವಧಿಯಲ್ಲಿ ಸರ್ಕಾರ ನೀಡುವಂತಹ ಯೋಜನೆಯ ಹೊರತು ಇದು ಪರ್ಮನೆಂಟ್ ಆಗಿರುವಂತಹ ಒಂದು ರೈಟ್ಸ್ ಅಲ್ಲ. ಹೀಗಾಗಿ ಇದು ಒಂದು ರೀತಿಯಾದಂತಹ ಒಂದು ಆಮಿಷದ ರೀತಿಯಲ್ಲಿ ಅಂದ್ರೆ ಈಕ್ವಲ್ ಟು ಆಮಿಷ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿಯಾಗಿ ಇರುವಂತಹ ಒಂದು ಯೋಜನೆಗಳಾಗಿರುವಂತಹ ಕಾರಣದಿಂದಾಗಿ ಇದು ಸಹಜವಾಗಿ ನೀತಿ ಸಂಹಿತೆಯ ಅಂಡರ್ ಅಲ್ಲಿ ಬರುತ್ತೆ. ಈ ನೀತಿ ಸಂಹಿತೆಯಲ್ಲಿ ಈ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನು ಹಾಕಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಮತದಾರರ ಪರವಾಗಿ ಅಂದ್ರೆ ಮತದಾರರ ಇದಕ್ಕೆ ಚುನಾವಣೆಗೆ ಸಾಕಷ್ಟು ಒಂದು ತೊಂದರೆ ಅಂದ್ರೆ ಆಮಿಷದ ರೀತಿಯಲ್ಲಿ ಉಂಟಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಯೋಜನೆಗಳನ್ನು ತಾತ್ಕಾಲಿಕವಾಗಿ ಒಂದು ರದ್ದನ್ನು ಮಾಡುವಂತಹ ಮುಖಾಂತರ ನೀತಿ ಸಂಹಿತೆಯ ಪಾಲಿಸಿಗಳೇನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಗೌತಮ್ ಕುಮಾರ್ ಜೈನ್ ಏನಿದ್ದಾರೆ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಸಹಜವಾಗಿ ಇದರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದ ಕೂಡ ನಡೆಯಿತು. ಸರ್ಕಾರ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 15ನೇ ತಾರೀಕು ಈ ಒಂದು ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಆದರೆ ಅಷ್ಟರಲ್ಲಿ ಎಲ್ಲವೂ ಕೂಡ ಮುಗ್ದೋಗಿರುತ್ತೆ. ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ಮುಂದಿನ ಹಂತದಲ್ಲಿ ಇದನ್ನ ತುರ್ತಾಗಿ ವಿಚಾರಣೆಗೆ ಒಳಪಡಿಸಿ ಅಂದ್ರೆ ಅರ್ಜಿಯನ್ನ ವಿಚಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂದು ಅಥವಾ ನಾಳೆಯ ಒಳಗಡೆ ಗೌತಮ್ ಕುಮಾರ್ ಜೈನ್ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿ ತುರ್ತಾಗಿ ಇದನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಎಲೆಕ್ಷನ್ ಹತ್ತಿರ ಇರುವಂತಹ ಕಾರಣದಿಂದಾಗಿ ಎಲೆಕ್ಷನ್ ಆದ ಬಳಿಕ ಇದು ಯಾವುದೇ ರೀತಿಯಾದಂತಹ ಎಫೆಕ್ಟ್ ಕೊಡೋದಿಲ್ಲ. ಹೀಗಾಗಿ ಇಮಿಡಿಯೇಟ್ ಆಗಿ ಇದನ್ನ ಮಾಡಬೇಕು ಅಂತ ಅಂದ್ರೆ ಪರಿಗಣಿಸಬೇಕು ಅಂತ ಹೇಳಿ ಅವರೊಂದು ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಏನಿದೆ ಅಂದ್ರೆ ವಿಚಾರಣೆ ಏನಿದೆ ಅದನ್ನ 15ನೇ ತಾರೀಕು ಮುಂದೂಡಲಾಗಿದೆ. ಅಲ್ಲಿ ಅವತ್ತು ಯಾವ ರೀತಿ ಇದೇ ರೀತಿಯಾದಂತಹ ಒಂದು ವಾದ ಪ್ರತಿವಾದ ನಡೆಯುತ್ತಾ ಅಥವಾ ಗೌತಮ್ ಕುಮಾರ್ ಜೈನ್ ಅವರು ಏನಾದರೂ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಆದಂತಹ ಸಂದರ್ಭದಲ್ಲಿ ಅದನ್ನ ಮತ್ತೆ ಪುರಸ್ಕರಿಸಿ ಇಮಿಡಿಯೇಟ್ ಆಗಿ ಒಂದು ಇದನ್ನ ಕೊಡುವಂತಹ ಅಂದ್ರೆ ತೀರ್ಪನ್ನು ಕೊಡುವಂತಹ ಇದನ್ನ ಮಾಡ್ತಾರೆ ಅನ್ನುವಂಥದ್ದು ಹೈಕೋರ್ಟ್ಗೆ ಬಿಟ್ಟಂತಹ ಒಂದು ವಿಚಾರವಾಗಿದೆ. ಈಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ. ಮುಂದೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.